ಬಿಗ್ ಬಾಸ್ ಮನೇಲಿ ಈ ವಾರ ಯಾರಪ್ಪ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದ್ ಕಡೆ ಇದ್ರೆ, ಜೊತೆಗೆ 2 ವಾರ ಮನೆಗೆ ಕ್ಯಾಪ್ಟನ್ ಇಲ್ಲದೆ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಿ ಬಿಕೋ ಅಂತಿತ್ತು. ಈಗ ಆ ಒಂದು ಕ್ಯಾಪ್ಟನ್ ರೂಮ್ ನ ಬೀಗ ತೆಗೆಯೋ ಸಮಯ. ಅದಲ್ದೇನೆ ಹೊಸದಾಗಿ ಕ್ಯಾಪ್ಟನ್ ಸಹ ಮನೆಗೆ ಆಯ್ಕೆ ಆಗಿದೆ. ಹೌದು, ಈ ವಾರದ ಕ್ಯಾಪ್ಟನ್ ನಮ್ರತಾ ಅವರು. ಅದಲ್ದೇನೆ ನಮ್ರತಾ ಅವರು ಕ್ಯಾಪ್ಟನ್ ಆದಾಗ ಮನೇಲಿ ಒಂದು ಮಾತುಕತೆ ಆಗುತ್ತೆ. ಏನಪ್ಪಾ ಅಂದ್ರೆ, ಕ್ಯಾಪ್ಟನ್ ಆಗಿ ಬರ್ತಾ ಇರ್ಬೇಕಾದ್ರೆ ಸ್ನೇಹಿತು ಕೀ ಹಾಕಿ ಹೋಗಿದ್ದ, ನೀನ್ ಇವಾಗ ಆ ಕೀ ತೆಗಿತಾ ಇದ್ದೀಯ, ಹೋಗ್ಬೇಕಾದ್ರೆ ಹೇಳಿದ್ದ ನಾನು ಹಾಕ್ತಾ ಇದ್ದೀನಿ ನಮ್ಮೂ ನೀನ್ ತೆಗಿಬೇಕು ಅಂತ. ಸೊ ಏನೇ ಆದ್ರೂ ಅವ್ರ ಬೆಸ್ಟ್ ಫ್ರೆಂಡ್ ಯಾರು ಕೀ ಹಾಕಿದ್ರು ಅದೇ ಬೆಸ್ಟ್ ಫ್ರೆಂಡ್ ಅವರ ಒಂದು ಬೆಸ್ಟ್ ಫ್ರೆಂಡ್ ನಮ್ರತಾ ಅವ್ರು ಕೀ ತೆಗಿಯೋಂಗ ಆಯ್ತು. ಸೊ ನಿಮ್ ಪ್ರಕಾರ ಇವಾಗ ಯಾರು ಕ್ಯಾಪ್ಟನ್ ಆಗ್ಬೇಕಾಗಿತ್ತು, ಮತ್ತೆ ನಮ್ರತಾ ಅವ್ರ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಮನೆ ವಿಚಾರಕ್ಕೆ ಬರೋಣ. ಮನೇಲಿ ದಿನ ಶುರು ಆಗ್ತಿದ್ದ ಹಾಗೇನೆ ಜಗಳದಿಂದಾನೇ ಶುರು ಆಯ್ತು ಅಂತಾನೆ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ, ಒಂದು ಲಕ್ಸುರಿ ಬಜೆಟ್ ಟಾಸ್ಕ್ ಅಲ್ಲಿ, ಅಂದ್ರೆ ಲಕ್ಸುರಿನ ಬಜೆಟ್ ಟಾಸ್ಕ್ ಅಲ್ಲಿ ಪ್ರತಿ ಸಲ ತಪ್ಪು ಮಾಡ್ತಾ ಇರ್ತಾರೆ. ಆದ್ರೆ ಮನೆಗೆ ಏನಿಷ್ಟು ಗ್ರಾಸರಿ ಬರ್ಬೇಕಾಗಿತ್ತು, ಅಲ್ಲೂ ಎಡ್ವಿ ಹೋದ್ವಾರ ತುಂಬಾ ಕಮ್ಮಿ ರೇಷನ್ ತಗೊಳ್ಳೋ ಹಾಗೆ ಆಗಿತ್ತು. ಅದಕ್ಕೆ ಬಿಗ್ ಬಾಸ್ ಒಂದು ಅವಕಾಶವನ್ನ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟಾಸ್ಕ್ ಆಡಿ ಅರ್ನ್ ಮಾಡಿರುವಂತಹ ಪಾಯಿಂಟ್ಸ್ ಮನಿ ಏನಿದೆ ಅದನ್ನ ಹಾಕಿ ಗ್ರಾಸರೀಸ್ ನ ತಗೋಬಹುದಾಗಿತ್ತು. ಅಲ್ಲಿ ಎಲ್ಲೂ ಈಗ ಒಂದ್ ಥಿಂಗ್ ಏನಪ್ಪಾ ಅಂದ್ರೆ, ಜನಗಳಿಗೆ ಅನಿಸ್ತಾ ಇರೋದು ಇದು, ಅಲ್ಲಿ ಒಂದು ವಿನರ್ ಪಾಯಿಂಟ್ ಹೇಳ್ತಾರೆ, 2 ಮಾಲೀಕರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇದೆ, ತನಿಷಾ ಮತ್ತೆ ಸಂಗೀತ ಹತ್ರ. ಅವ್ರು ಹಾಕಿದ್ರೆ ಒಂದಿಷ್ಟು ಪಾಯಿಂಟ್ಸ್ ಬರುತ್ತೆ, ಆಗ ಮನೆಯವ್ರಿಗೆಲ್ಲ ಗ್ರಾಸರಿ ತಗೋಬಹುದು. ಹತ್ರ ಒಂದು 7,000 ಚಿಲ್ಲರೆ ಈ ತರ ಅಂತ ಬಂದಾಗ. ಸೊ ಜನ ಏನ್ ಕೇಳ್ತಾ ಇದಾರೆ ಅಂದ್ರೆ, ಮಾಲೀಕರು ಮಾತ್ರ ಊಟ ಮಾಡದ, ಮನೆ ಮಂದಿ ಊಟ ಮಾಡಲ್ವಾ, ಯಾಕೆ ಮನೆ ಮಂದಿ ಹಾಕ್ಬಾರ್ದಾಗಿತ್ತು ಪಾಯಿಂಟ್ಸು, ಬರೀ ಮಾಲೀಕರಷ್ಟೇ ಹಾಕ್ಲಿ ಅಂತ ಹೇಳಿದ್ ಯಾಕೆ ವಿನಯ್? ಸೊ ಹಂಗಾಯ್ತು ಅಂತಂದ್ರೆ ಏನಾಗುತ್ತೆ, ಮಾಲೀಕ ಹತ್ರ ಆಟೋಮೆಟಿಕ್ ಆಗಿ ಪಾಯಿಂಟ್ಸ್ ಕಮ್ಮಿ ಆಗುತ್ತೆ, ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕಾಗಲ್ಲ. ಸೊ ಈ ಒಂದು ಯೋಚನೆ ಇಟ್ಕೊಂಡು ವಿನಯ್ ಅವರು ಆ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿ ಅಲ್ಲಿ ಹೇಳಿದ್ರ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಿಮ್ಗೆ ಬಿಡ್ತಾ ಇದ್ದೀವಿ, ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿನಯ್ ಅವ್ರ ಅಷ್ಟು ಹೇಳ್ತಾ ಇದ್ದಾಗೇನೆ ಇಬ್ರು ರೆಡಿ ಆಗಿದ್ರು. ಆದ್ರೆ ಅವಿ ಅವ್ರು ಬಂದ್ಬಿಟ್ಟು ಅಲ್ಲಿ ಇಲ್ಲ ನಮ್ ತಂಡದಿಂದ ನಾವೆಲ್ಲರೂ ಕೊಡ್ತಾ ಇದೀವಿ, ತಂಡ ಕೊಡ್ತಾ ಇದೆ ಅಂತ ಹೇಳಿದಾಗ ಈ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಂಡು ಎಲ್ಲರೂ ಸರ ಆಯ್ತು, ಎಲ್ಲರೂ ಸೇರಿ ಕೊಡ್ತೀವಿ ಅಂತ ಬಂದ್ರು. ಸೊ ಎಲ್ರು ಕೊಡೋಕ್ ರೆಡಿ ಆದ್ರು. ಆದ್ರೆ ತನಿಷ್ ಅವ್ರು ಮಾತ್ರ ಇಲ್ಲ ನಾವಿಬ್ರೇ ಕೊಡೋಣ ಹಾಗೆ ಅಂತ ಅನ್ಕೊಂಡು ಎಲ್ಲ ಒಂದ್ ಸ್ವಲ್ಪ ಜಗಳ ಆಯ್ತು. ನೀವೆಲ್ಲ ಬಿಗ್ ಬಾಸ್ ಮನೆ ಜಗಳ ಅಂದ್ರೆ ಆಶ್ಚರ್ಯ ಪಡೋ ಹಾಗೇನೆ ಇಲ್ಲ. ಇತ್ತೀಚಿನ ಈ ಒಂದು ಸೀಸನ್ ಅಲ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ದಿದ್ದು ಉಂಟು. ಯಾಕಂದ್ರೆ ತುಂಬಾ ಜಗಳನೇ ಆಗ್ತಾ ಇದೆ, ಡೈಲಿ ಜಗಳ ಇಲ್ದೇನೆ ಎಪಿಸೋಡ್ ಇರೋದೇ ಇಲ್ಲ. ಮನರಂಜನೆಗಿಂತ ಜಗಳಗಳೇ ಜಾಸ್ತಿ ಆಗ್ತಾ ಇರುವಂತದ್ದು ಅಂತ ತುಂಬಾ ಜನ ಕೇಳಿದಾರೆ. ಹಾಗೆ ಇವತ್ತಿನ ಎಪಿಸೋಡ್ಸ್, ಅದನ್ನಿನ ಎಪಿಸೋಡ್ ಸಹ ಅದೇ ಆಗಿತ್ತು. ಜನ ಒಂದು ಈ ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂತ ಮನೇಲಿ ಅರ್ಥ ಮಾಡ್ಕೊಂಡು ಬೇರೆ ತರ ಹೋಗ್ಬೋದಾಗಿತ್ತು. ಆದ್ರೆ ಉಳಿದಿರೋ 3 ವಾರಗಳಲ್ಲಿ ಈ ಎಲ್ಲ ಬದಲಾವಣೆ ಆದ್ರೂ ಅದೇನು ಅಷ್ಟು ಜಾಸ್ತಿ ತೂಕ ಬೀಳಲ್ಲ ಅಂತ ಕಾಣ್ತಾ ಇದೆ. ಗೊತ್ತಿಲ್ಲ ಏನಾಗತ್ತೆ ಅಂತ. ಸೊ ಮನೆ ವಿಚಾರದಲ್ಲಿ ಜಗಳ ಎಲ್ಲ ಆದ್ಮೇಲೆ ಅಂತೂ ಇಂತೂ ಸ್ವಲ್ಪ ಗ್ರಾಸರೀಸ್ ಪರ್ಚೇಸ್ ಮಾಡಿದ್ರು. ಆದ್ರೆ ತುಕಾಲಿ ಅವರು ತಲೆ ಓಡಿಸಿ ಮೊಟ್ಟೆ ತಗೊಂಡು ಬ್ಲಾಕ್ ಟಿಕೆಟ್ ಹೇಗ್ ಮಾಡ್ತಾರೋ ಹಾಗೆ ಆ ಮೊಟ್ಟೆ ತಗೊಂಡಿರೋ ಪ್ರೈಸ್ಗಿಂತ 50 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಕಾರ್ತಿಕ್ ಅವ್ರಿಗೆ ಮಾರಿದ್ರು. ಮಾರ್ಕೆಟಿಂಗ್ ತಲೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅನ್ಸುತ್ತೆ ತುಕಾಲಿ ಅವರ ಸ್ಟ್ರಾಟಜಿ ಬಗ್ಗೆ? ಏನೇ ಆದ್ರೂ ಅವರು ಆ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಬರಕ್ ಆಗ್ಲಿಲ್ಲ. ಸೊ ಇಷ್ಟ ದಿನ ಬರೀ ಮುಖ್ಯಸ್ಥರ ಬಿಟ್ಟು ಉಳಿದಿರೆಲ್ಲ ಆಟದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವಕಾಶ ಸಿಕ್ಕಿರ್ಲಿಲ್ಲ ತನಿಷ್ ಅವ್ರಿಗೆ, ಸಂಗೀತ ಅವ್ರಿಗೆ ಆಡಕ್ಕೆ. ಬಿಗ್ ಬಾಸ್ ಅದನ್ನ ಗಮನಿಸಿ ಒಂದು ಆಫರ್ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಯಾರು ಈ ಒಂದು ಟಾಸ್ಕ್ ಅಲ್ಲಿ ಗೆಲ್ತಾರೋ ಅವ್ರಿಗೆ 10,000 ಪಾಯಿಂಟ್ ಸಿಗುತ್ತೆ. ಬೇಕಾದ್ರೆ ಅವರೇ ಇಟ್ಕೋಬಹುದು, ಬೇಡ ಅಂದ್ರೆ ನಿಮ್ಮ ಮನೆಯವ್ರಿಗೆ ಮೀನ್ಸ್ ಅವ್ರ ತಂಡದಲ್ಲಿರೋರಿಗೆ ಹಂಚಬಹುದು ಅಂತ. ಹಾಗೇನೆ ತನಿಷಾ ಮತ್ತೆ ಸಂಗೀತ ಅವ್ರ ಮಧ್ಯ ಪೈಪೋಟ್ ಇರುತ್ತೆ. ವಾಟರ್ ಬಲೂನ್ ಏನಿರುತ್ತೆ ಅದನ್ನ ತುಂಬಿದ್ದು ಒಂದೇ ಕೈಯಿಂದ ಹಿಡಿಬೇಕು, ಅಲ್ಲಾಡುವಂಗಿಲ್ಲ, ಮೇಲೆ ಕೆಳಗೆ ಆಗೋಂಗಿಲ್ಲ, ಕೆಳಗಡೆ ಮೊಳೆ ಇರುತ್ತೆ, ಬಿದ್ದು ಟಚ್ ಆಯ್ತು ಅಂದ್ರೆ ಅವ್ರ ಔಟ್ ಅಂತ ಅರ್ಥ. ಸೊ ತುಂಬಾ ಜನ ಕೇಳ್ತಾ ಇದ್ರು ಸಂಗೀತ ಅವರು ಏನ್ ಸಂಗೀತ ಕಾಂಟ್ರಿಬ್ಯೂಷನ್ ಏನು ಮನೆಗೆ, ಅಥವಾ ಅವ್ರು ಚೆನ್ನಾಗಿ ಆಡಿದಾರ, ಯಾವತ್ತಾದ್ರೂ ಆಡಿದಾರ ಅಂತ. ಅವ್ರು ತುಂಬಾ ಚೆನ್ನಾಗಿ ಆಡಿದ್ದು ಉಂಟು. ಕೆಲವೊಂದಿಷ್ಟು ಟಾಸ್ಕ್ ಗಳನ್ನ ಅದು ಅಬ್ಸರ್ವ್ ಮಾಡಿಲ್ಲ ಅಂತ ಕಾಣುತ್ತೆ ಮನೆ ಮಂದಿ. ಆ ಕೀ ತಗೊಂಡು ನಾಮಿನೇಷನ್ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಫನ್ ಡೇ ಅಂತ, ಶುಕ್ರವಾರದ್ದು ಫ್ರೈಡೆ ಫನ್ ಡೇ ಅಂತ ಏನು ಎಪಿಸೋಡ್ಸ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಆ ಕೆಲವೊಂದಿಷ್ಟು ಟಾಸ್ಕ್ ಗಳು ಸಹ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವಕಾಶ ಸಿಕ್ಕಲ್ಲಿ. ಬಟ್ ಈಗ ಇದು ನೋಡಿದ್ಮೇಲೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಯಾಕಂದ್ರೆ ಅಷ್ಟು ಕಷ್ಟ ಆಯ್ತು ಅದನ್ನ ಇಟ್ಕೊಳ್ಳೋದು ಒಂದೇ ಕೈಲಿ. ಸಂಗೀತ ಅವ್ರು ಇಟ್ಕೊಂಡು ತನಿಷ್ ಅವ್ರು ಫಸ್ಟ್ ಬಿಟ್ರು, ಗೆದ್ದಿರೋ 10,000 ಪಾಯಿಂಟ್. ಬಟ್ ಮನೆ ಮಂದಿ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ, ಪ್ರತಾಪ್ ಅವ್ರನ್ನ ಪುಷ್ ಮಾಡ್ತಾರೆ, ಪ್ರತಾಪ್ ಅವ್ರಿಗೆ ಪಾಯಿಂಟ್ಸ್ ಕೊಡ್ತಾರೆ. ಸಂಗೀತ ಅವರು ನಮ್ರತಾ ಅವ್ರನ್ನ ಕಳ್ಸಲ್ಲ ಅಂತ ವಿನಯ್ ಅವರೆಲ್ಲ ಮಾತಾಡ್ತಾ ಇದ್ರು. ಬಟ್ ಇಲ್ಲ, ಸಂಗೀತ ಅವರು ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದಲ್ದೇನೆ ನಮ್ರತಾ ಅವ್ರಿಗೆ ಜಾಸ್ತಿ ಪಾಯಿಂಟ್ಸ್ ಕೊಟ್ರು. ಅಂಡ್ ಯಾರು
ಪ್ರತಾಪ್ ಅವರು ಬಂದು ಇದೇ ವಿಷಯಕ್ಕೋಸ್ಕರ ಕೇಳ್ತಾ ಇದ್ರು, ನಮ್ರತಾ ದೀದಿ ಅಳ್ತಾ ಇದ್ರು ಮೊನ್ನೆ ಅವ್ರು ಆಗ್ಬೇಕು ಅಂತ. ಯಾಕಂದ್ರೆ ಒಂದ್ಸರ್ತಿ ಅವ್ರನ್ನೇ ಕ್ಯಾಪ್ಟನ್ಸಿನ ಹೊರಗಡೆ ಇಟ್ಟಿದ್ದು ಪ್ರತಾಪ್ ಅವರು. ಸೊ ತುಂಬಾ ಜನ ಹೇಳ್ತಾ ಇರ್ತಾರ ಪ್ರತಾಪ್ ಅವರು, ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು ಪ್ರತಾಪ್ ಅವರು ಮೋಸ ಮಾಡಿದ್ರು ಅಂತ. ಬಟ್ ಅವ್ರಿಗೋಸ್ಕರ ಕಣ್ಣೀರ್ ಹಾಕ್ತಾ ಇದ್ದು ಪ್ರತಾಪ್ ಆಗಿದ್ರು ಅಲ್ಲಿ. ಯಾಕೆ ಅಂತಂದ್ರೆ ಒಂದು ಸಂಗೀತ ಅವರು ಅವ್ರ ಬೆಸ್ಟ್ ದೀದಿ ಅಂತಾನೆ ಹೇಳ್ಬೋದು. ಇದ್ರೂ ಸಹ ನಮ್ರತಾಗೋಸ್ಕರ ಇಲ್ಲ ಹಾಕಿ ಪಾಯಿಂಟ್ಸ್ ಅಂತ. ಆಗ ಸಂಗೀತ ಹೇಳ್ತಾರೆ, ನಾನು ಕಷ್ಟ ಪಡ್ತಿದ್ದೀನಿ, ನಾನು ಓದಿದ್ದೀನಿ, ನನಗೂ ಕ್ಯಾಪ್ಟನ್ಸಿ ಬೇಕು ಪ್ರತು, ಅದಲ್ದೇ ನಾನು ಇವಾಗ ಪಾಯಿಂಟ್ಸ್ ತಗೊಂಡ್ಬಿಡಿ ಅಂತ ಹೇಳ್ತಾ ಇದ್ರು ಪ್ರತಾಪ್ ಅವರು. ಹಾಗಾಗಿ ನಮ್ಮ ಸಂಗೀತ ಅವ್ರು ಹೇಳ್ತಾರೆ, ನೋಡಿ ನನಗೆ ಕೊಡು, ನಿಂಗೆ ಆಟನ ಹಿಂದೆ ಉಳ್ಕೊಂಡು ಸರಿ ಬೇಡ, ನೀನ್ ಪಾಯಿಂಟ್ಸ್ ಇಟ್ಕೊಂಡು ನೀನು ಕ್ಯಾಪ್ಟನ್ಸಿ ಇದ್ರಲ್ಲಿ ಬಾ, ಇಲ್ಲ ನನಗೆ ಬೇಡ ಅನ್ನಂಗಿದ್ರೆ ಮಾತ್ರ ಕೊಡು ಅಂತ ಹೇಳಿದ್ರು. ಆದ್ರೆ ಸಂಗೀತ ಅವರೆಲ್ಲೂ ಪ್ರತಾಪ್ ಅವ್ರಿಗೆ ಜಾಸ್ತಿ ಕೊಟ್ಟು ನಮ್ರತಾ ಅವ್ರಿಗೆ ಕಮ್ಮಿ ಮಾಡ್ಬೇಕು ಅಂತ. ನಮ್ರತಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಬರಕ್ಕೂ ಕಾರಣ ಪ್ರತಾಪ್ ಮತ್ತೆ ಸಂಗೀತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಪಾಯಿಂಟ್ಸ್ ಕೊಡದೆ ಹೋಗಿದ್ರೆ ಅವರು ಅಷ್ಟು ಲೀಡಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಸೊ ಫೈನಲಿ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಿದ್ದು ಒಂದು ನಮ್ರತಾ, ಸಂಗೀತ, ಕಾರ್ತಿಕ್ ಅಂಡ್ ವಿನಯ್ ಅವರು. ಅದೇನ್ ಬಾಲ್ ಟಾಸ್ಕ್ ಇತ್ತು, ಅದನ್ನ ತಗೊಂಡು ಹೋಗಿ. ಬಟ್ ಫೈನಲ್ ಆಗಿ ಟಾಪ್ 2 ಅಂತ ಬಂದು ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ಬೇಕು ಅಂತ ಬಂದು. ಅಂದ್ರೆ ವಿನಯ್ ಅವರು ಮತ್ತೆ ನಮ್ರತಾ ಚೆನ್ನಾಗಿ ಆಡಿ ಪಾಯಿಂಟ್ ಜಾಸ್ತಿ ತಗೊಂಡು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದ್ರು. ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಯಾವ್ದಾದ್ರು ಆಟ ಕೊಟ್ಟು ಏನಾದ್ರು ಗೆಲ್ಲೋ ತರ ಇತ್ತು ಅಂದ್ರೆ ಮೇ ಬಿ ವಿನಯ್ ಅವ್ರು ಗೆಲ್ತಿದ್ರೇನೋ. ಮನೆ ಮಂದಿಗೆ ವೋಟಿಂಗ್ ಕೊಟ್ಟಿದ್ರು ಈ ಸಾರಿ. ನಿಮ್ ಪ್ರಕಾರ ಯಾರು ಆಗ್ಬೇಕು ಕ್ಯಾಪ್ಟನ್ ಅಂತ ಬಂದಾಗ ತುಂಬಾ ಜನ ನಮ್ರತಾ ಅವ್ರನ್ನೇ ವೋಟ್ ಮಾಡಿದ್ರು, ಎಲ್ರು ಅಷ್ಟೇ. ಯಾಕೆಂದ್ರೆ ಒಂದು ಮಹಿಳಾ ಕ್ಯಾಪ್ಟನ್ ಯಾರು ಆಗಿರ್ಲಿಲ್ಲ ನೀತು ಅವ್ರನ್ನ ಬಿಟ್ಟು. ಸೊ ಆಗ್ಲಿ ಅಂತ ಒಂದ್ ಕಾರಣ. ಅಂಡ್ ಅವ್ರು ತುಂಬಾ ಹಂಬಲಿಸ್ತಾ ಇದ್ರು ಕ್ಯಾಪ್ಟನ್ ಆಗ್ಬೇಕು ಅಂತ. ಬಟ್ ಸಂಗೀತ ಅವ್ರಿಗೆ ಆ ಹತಾಶ ಕಾಣ್ತಾ ಇತ್ತು ಕ್ಯಾಪ್ಟನ್ ಆಗ್ಲಿಲ್ಲ ಅಂತ. ಅದಲ್ಲದೆ ಸಂಗೀತ ಅವ್ರ ಕಣ್ಣೀರ್ ಸಹ ಹಾಕ್ತಾ ಇದ್ರು. ಏನ್ ಬಿಗ್ ಬಾಸ್ ನಂಗೆ ಇಷ್ಟ ಇಲ್ದಿರೋರ ಹತ್ರ ತಗೊಂಬಂದ್ ಬಿಟ್ಬಿಟ್ಟಿದ್ದೀರಾ, ನಂಗೆ ಇಲ್ಲಿ ಯಾರು ಇಷ್ಟ ಇಲ್ಲ, ನನ್ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ತುಂಬಾ ಏಕಾಂಗಿಯ ಕಣ್ಣೀರ್ ಹಾಕ್ತಾ ಇದಾರೆ. ಅದು ಒಬ್ಬರೇ ಬೇರೆ ಹಾಲಲ್ಲಿ ಮಲಗ್ತಾ ಇದಾರೆ. ಯಾವಾಗ ಕಾರ್ತಿಕ್ ಮತ್ತೆ ಅವ್ರ ಮುಂದೆ ಜಗಳ ಆಯ್ತು ಅವಾಗಿಂದನು. ಅದಾದ್ಮೇಲೆ ಮನೇಲಿ ಯಾವಾಗ ಜಗಳ ನಡೀತಾ ಇತ್ತು ಅದೇ ಕೆಲವೊಂದಿಷ್ಟು ಗ್ರಾಸರೀಸ್ ಪರ್ಚೇಸ್ ಮಾಡ್ಬೇಕು ಅಂತ ನಮ್ರತಾ ಅವರು ಸಹ ತನಿಷ್ ಅವ್ರ ವಿರುದ್ಧ ಧ್ವನಿ ಎತ್ತಿದ್ರು. ಇಲ್ಲ ಏನು ನಿಂಗೊಬ್ಬರಿಗೆ ಕಿರ್ಚಕ್ ಬರ್ದ, ನಂಗೆ ಅದಕ್ಕೆ 2 ಪಟ್ಟು ಜಾಸ್ತಿ ಕಿರಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ. ಬಟ್ ಒಂದ್ ಕಡೆ ಅದೆಲ್ಲ ಕೂತ್ಕೊಂಡು ವಿನಯ್ ಅವರು ಸಹ ಸಂಗೀತ ಅವ್ರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಅದು ನಮ್ರತಾ ಅವ್ರಿಗೆ ಅರ್ಥ ಆಗಿ ಸಂಗೀತ ಅವ್ರಿಗೆ ಹೇಳ್ತಾರೆ, ನಾವು ಐ ಫೀಲ್ ಸಿಚುವೇಶನ್ ಅಂತ ನನ್ಗೆ ಇವಾಗ ಫೀಲ್ ಆಗ್ತಿದೆ. ಬಟ್ ಅಲ್ಲಿ ನಾನು ಹೋಗಿ ಮಾತಾಡೋಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಗುಂಪಲ್ಲಿ ಇರ್ತಾರೆ, ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಡ್ತಾರೆ, ಆಗ ನನ್ನ ಮೇಲೆ ಎಲ್ಲರೂ ಬಂದ್ಬಿಡ್ತಾರೆ ಎಗುರ್ಕೊಂಡು. ಹಾಗಾಗಿ ನಾನು ಮಾತಾಡಕ್ ಆಗಿಲ್ಲ ಅಂತ ಸಂಗೀತ ಅವ್ರಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನನ್ನ ಸಿಚುವೇಶನ್ ಒಬ್ಬರಾದ್ರೂ ಅರ್ಥ ಮಾಡ್ಕೊಳ್ತಿದ್ದಾರಲ್ವಾ ಅಂತ. ನನಗೂ ಹಾಗೆ ಅನ್ಸುತ್ತೆ, ಮನೆಯವ್ರು ಎಲ್ಲರಿಗೂ ಅರ್ಥ ಆಗ್ಬೇಕು, ಒಬ್ಬರೇ ಇರೋದಾಗಿರ್ಲಿ ಅಥವಾ ಏನ್ ಮಾಡೋದಾಗಿರ್ಲಿ ಅಂತ. ಆಮೇಲೆ ಸಂಗೀತ ಅವ್ರು ಫೀಲ್ ಮಾಡ್ಕೊಂಡು ಒಬ್ಬರೇ ಇದ್ದಾರೆ, ಒಬ್ಬಂಟಿ ಕಟ್ತಿದೆ ಅಂತಂದ್ರು ಸಹ ವಿನಯ್ ಅವರು ಅದು ಅವಳೇ ಮಾಡ್ಕೊಂಡಿದ್ದಲ್ವಾ ಅಂತ ಹೇಳ್ತಾರೆ. ಏನೇ ಆದ್ರೂ ಮನುಷ್ಯತ್ವ ಇಟ್ಕೊಂಡು ಆಟ ಆಡಿದ್ರೆ ಇನ್ನು ಉಳಿದಿರೋದು 3 ವಾರ ಅಷ್ಟೇ. ಜೊತೆಗೆ ಈ ವಾರ ಯಾರು ಮನೆಗೆ ಹೋಗ್ತಾರೆ, ಯಾರು ಉಳಿತಾರೆ ಅಂತಾನು ಗೊತ್ತಿಲ್ಲ. ಇನ್ನು ಅದನ್ನ ಅಪ್ಡೇಟ್ ನಾ ಮುಂದೆ ಮಾಡ್ತೀನಿ. ನಿಮ್ಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ತನಿಷಾ ಮತ್ತೆ ಸಂಗೀತ ಅವ್ರು ಇಬ್ಬರೇ ಪಾಯಿಂಟ್ಸ್ ಹಾಕ್ದೆ ಕಮ್ಮಿ, ಮನೆಯವ್ರಿಗೋಸ್ಕರ ಅಂತ ಬಜೆಟ್ ಜಾಸ್ತಿ ಹಾಕ್ದೇನೆ ತಗೊಳ್ದಿರೋ ಕಾರಣ ಅಲ್ಲಿ ವರ್ತು ಸಂತೋಷ ಮತ್ತೆ ತುಕಾಲ್ ಸಂತೋಷ್ ಅವರು ತುಂಬಾ ಕಿಡಿ ಕಾರ್ತಾ ಇದ್ರು ಅವ್ರ ಇಬ್ಬರ ಮೇಲೆ. ಏನಣ್ಣ ಒಂದ್ ತಗೊಳಕಾಗ್ಲಿಲ್ಲ ಮನುಷ್ಯ, ಇವ್ರು ಒಬ್ಳು ಹಂಗ ಆಡ್ತಾಳೆ ಒಬ್ಳು ಹಿಂಗ ಆಡ್ತಾಳೆ ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಮಾಲೀಕರಲ್ಲಿ ಅಂತ ಕೇಳಿದಾಗ ತುಕಾಲಿ ಅವರು ಕಾರ್ತಿಕ್ ಅವ್ರಿಗೆ ಕೇಳಿದಾಗ ಕಾರ್ತಿಕ್ ಅವರು ಸಂಗೀತ ಅವ್ರ ಹೆಸರನ್ನ ಹೇಳಿದ್ರು. ಆದ್ರೆ ಅವ್ರ ಪ್ರಕಾರನೇ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಿದ್ದು ಸಂಗೀತ ಅವರೇ. ಕಾದ್ ನೋಡೋಣ. ಕ್ಯಾಪ್ಟನ್ ಅಂಕರು ನಮ್ರತಾ ಆದ್ರು, ಕಲ್ಪೆ ಸಂಗೀತ ಉತ್ತಮ, ವಿನಯ್ ಆದ್ರೂ ಸಹ ಈ ವಾರ ಅಂತದಲ್ಲಿ ಗೇಟ್ ಪಾಸ್ ಯಾರ್ಗೆ ಅಂದ್ರೆ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ, ಯಾರು ಉಳಿತಾರೆ ಅಂತ ನಿಮ್ಮ ಪ್ರಕಾರ ಸಂಗೀತ ಸಿಚುವೇಶನ್ ನಮ್ರತಾ ಅವರಿಗೆ ಅರ್ಥ ಆಯ್ತಾ? ಅಂಡ್ ಈ ವಾರದಲ್ಲಿ ಯಾರಿಗೆಲ್ಲ ಸುದೀಪ್ ಸರ್ ಬರ್ತಾ ಇಲ್ಲ, ಶ್ರುತಿ ಅವ್ರು ಬಂದಿರೋ ಕಾರಣ ಯಾರಿಗೆಲ್ಲ ಕ್ಲಾಸ್ ಇರುತ್ತೆ, ಇನ್ನು ಯಾರಿಗೆಲ್ಲ ಮನಸ್ಸಿಗೆ ಸಮಾಧಾನ ಆಗೋ ಮಾತುಗಳು ಸಿಗುತ್ತೆ, ಯಾರಿಗೆ ಕಿವಿ ಮಾತುಗಳು ಸಿಗುತ್ತೆ, ಇನ್ ಯಾರಿಗೆ ಸಿಹಿ ಮಾತು ಸಿಗುತ್ತೆ ಅಂತ ಕಾದು ನೋಡೋಣ. ಮುಂದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.